ತನ್ನ ರುಚಿ ರಾಮ ರುಚಿ. ತನ್ನ ಸಂತುಷ್ಟಿ ಪರಿಪೂರ್ಣವ ಪುದು ರಾಮ ಸಂತುಷ್ಟಿಯಿಂದೇ ಎನ್ನುವ ಸಹಜದ ದೈವಾತ್ಮ ಭಾವದಲ್ಲಿ ಧನ್ಯಳಾದಳು ಶಬರಿ ಮಂಕುತಿಮ್ಮ. ನಿಜವಾಗಿ ರಾಮ ಬರೋದಕ್ಕಿಂತ ಮುಂಚೆನೇ ಶಬರಿ ರಾಮ ದರ್ಶನವನ್ನು ಮಾಡಿದ್ಲು. ಇದೇ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ಕೆಲವರು ಹೇಳ್ತಾರೆ ಶಬರಿ ರಾಮನ ಭಕ್ತಿ ಮಾಡಲಿಕ್ಕೆ ಆರಂಭ ಮಾಡುವಾಗ ರಾಮ ಹುಟ್ಟೇ ಇರಲಿಲ್ಲ ಅಂತ. ರಾಮನೇನು ಬಂದು ತುಂಬ ಉಪದೇಶ ಏನು ಕೊಡಲಿಲ್ಲ ಶಬರಿಗೆ. ಶಬರಿಯ ಗುರುವಾಗಿರತಕ್ಕಂತಹ ಮತಂಗ ಮಹರ್ಷಿಗಳು ಕೂಡ ಬಹಳ ಸೇನ್ ಸಾಧನೆಯನ್ನು ಹೇಳಿರಲಿಲ್ಲ. ಅವಳದು ಒಂದೇ ಸಾಧನೆ ಏನು? ರಾಮ ಬರ್ತಾನೆ, ರಾಮ ಬರ್ತಾನೆ, ರಾಮ ಅನ್ನುವಂತಹ ವೃತ್ತಿ ಬಿಟ್ಟರೆ ಇನ್ಯಾವ ಆಲೋಚನೆ ಇರಲಿಲ್ಲ. ವಿ ಸೀತಾರಾಮಯ್ಯನವರು ಒಂದು ಕವನ ಬರೆದಿದ್ರಲ್ಲ, ಕಾದಿರು ಹಳು ಶಬರಿ ರಾಮ ಬರುವನೆಂದು. ಹಗಲು ರಾತ್ರಿ ರಾಮ ಬರ್ತಾನೆ ಕಾಯ್ತಾ ಕೂತ್ಕೊಳ್ಳೋದು ಅಷ್ಟೇ. ಬೆಳಿಗ್ಗೆ ಎದ್ದು ಹೋಗೋದು, ಹಣ್ಣುಗಳನ್ನು ತರೋದು, ಸಿಹಿ ಎಣ್ಣೆ ಯಾವುದೋ ಸಪ್ರೇಟ್ ಮಾಡುವಂಥದ್ದು, ಮನೆ ಬಾಗಿಲೆಲ್ಲ ಗುಡಿಸೋದು, ಈಗ ಬರ್ತಾನೆ ಆಗ ಬರ್ತಾನೆ, ಪ್ರತಿದಿನ ಕಾಯೋದು. ಆ ರಾಮ 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 ಅನ್ನುವಂತಹ ಧ್ಯಾನ ಮಾಡ್ತಾ ಮಾಡ್ತಾ ಅವಳ ಜೀವಾತ್ಮ ಭಾವವೇ ಹರಿದು ಹೋಯಿತು, ಭಗವಂತನಲ್ಲಿ ಒಂದಾದರು ಅಂತ. ಆಗಬೇಕಾಗಿರೋದಿಷ್ಟೇ, ಬೇರೆ ಇನ್ನೇನು ಅಲ್ಲ. ಯಾವಾಗ ನಮ್ಮ ಮನಸ್ಸು ಆ ಒಳಗಡೆ ಇರುವ ಪರಮಾತ್ಮನಲ್ಲಿ ಒಂದಾಗ್ತದೋ ಸಂಸಾರದ ಕಷ್ಟಗಳೆಲ್ಲವೂ ನಿವೃತ್ತಿ ಆಗ್ತದೆ. ನಾವು ಅದನ್ನು ಬೇಕು ಇದನ್ನು ಬೇಕು ಅಂತ ದೇವರ ಹತ್ರ ಹೋಗಿ ಕೇಳ್ತೇವಲ್ಲ, ಅಷ್ಟಕ್ಕೆ ಸೀಮಿತವಾಗ್ತದೆ ನಮ್ಮ ಬದುಕು. ಸಂಸಾರದ ಚೌಕಟ್ಟಿನೊಳಗೆ ಇರ್ತೇವೆ. ಅದ್ರ ಬದಲು ಭಗವಂತ ನೀನು ಬೇಕು ಅಂತ ಕೇಳಿಕೊಂಡ್ರೆ ಅವನು ಯಾವಾಗ ನಮ್ಮ ಒಳಗಡೆಗೆ ಪ್ರವೇಶ ಆಗ್ತಾನೋ ಈ ಎಲ್ಲ ಬಯಕೆಗಳೇ ಅಂತ್ಯವಾಗ್ತದೆ ಅಂತ ಹೇಳ್ತಾರೆ ಮಹಾತ್ಮರು. ನಾವೇನು ಮಾಡ್ತೇವೆ, ನಂಗೆ ಅದೊಂದು ಇದೊಂದು ಕಷ್ಟ ಪರಿಹಾರ ಮಾಡು ಅಂತ ಹೇಳ್ತೇವೆ. ಪಾರಿಜಾತ ವೃಕ್ಷದ ಕೆಳಗೆ ಕೂತ್ಕೊಂಡು ಅದು ಇದು ಕೇಳೋ ಬದಲು ಪಾರಿಜಾತವನ್ನೇ ತಂದು ಮನೆಯಲ್ಲಿಟ್ಟರು ನೋಡ್ರಿ. ಪಾರಿಜಾತ ಅಂದರೆ ದೇವಲೋಕದ ಒಂದು ವೃಕ್ಷ, ಇಚ್ಛಿಸಿದ್ದನ್ನೆಲ್ಲ ಕೊಡ್ತದಂತೆ. ಅದು ಇಚ್ಛಿಸಿದ್ದನ್ನೆಲ್ಲ ಕೊಡ್ತಕ್ಕಂಥ ವೃಕ್ಷದ ಹೊತ್ತು ಹೋಗಿ ಅದು ಇದು ಕೇಳೋ ಬದಲು ಅದನ್ನೇ ಕಿತ್ಕೊಂಡು ಬಂದು ಮನೇಲಿ ಇಟ್ಬಿಟ್ರೆ, ಹಾಗೆ ಪರಮಾತ್ಮನನ್ನು ಅದು ಇದು ಕೇಳೋ ಬದಲು ಅವನನ್ನೇ ನಿಮ್ಮ ಒಳಗಡೆಗೆ ಧರಿಸಿಕೊಳ್ಳಿ ಎಂಬುದಾಗಿ ಸಂತರೆಲ್ಲರೂ ಹೇಳ್ತಕ್ಕಂತಹ ಒಂದು ಮಾತಾಗಿದೆ.